ಒಂದು ಜಗತ್ತು ಒಂದು ಕುಟುಂಬ ಘೋಷಣೆ. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದಿಗ್ಗಜರ ಸಮಾಗಮ. ಇತಿಹಾಸ ಪುಟ ಸೇರಿದ ಸಾಯಿ ಕೃಷ್ಣ ಕ್ರಿಕೆಟ್ ಕ್ರೀಡಾಂಗಣ. ಪಕ್ಷದ ಪ್ರಚಾರ ಕಾರ್ಯಗಳಲ್ಲಿ ಭಾಗಿ. ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಉತ್ಸುಕ. ವಿಧಾನಸಭೆಯಿಂದ ಲೋಕಸಭೆಯತ್ತ ಮಾಜಿ ಸಚಿವ ಸುಧಾಕರ್ ಚಿತ್ತ. ಹಿಟ್ ಅಂಡ್ ರನ್ ಕಾಯ್ದೆ ತಿದ್ದುಪಡಿ. ಆಕ್ರೋಶಗೊಂಡ ಲಾರಿ ಮಾಲೀಕರು ಚಾಲಕರು. ಪ್ರಾರಂಭವಾದ ಅನಿರ್ದಿಷ್ಟ ಅವಧಿ ಮುಷ್ಕರ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಇದ್ದೇವೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದರೆ ಹುಷಾರ್. ಕಿಡಿಗೇಡಿಗಳಿಗೆ ಮಾಜಿ ಸಚಿವ ಸುಧಾಕರ್ ಎಚ್ಚರಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಸತ್ಯಸಾಯಿ ಗ್ರಾಮದಲ್ಲಿ ಉದ್ಘಾಟನೆಗೊಂಡ ಸಾಯಿ ಕೃಷ್ಣ ಕ್ರಿಕೆಟ್ ಕ್ರೀಡಾಂಗಣ ನೆನಪಿಗಾಗಿ ಒಂದು ಜಗತ್ತು ಒಂದು ಕುಟುಂಬ ಘೋಷಣೆಯಡಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ದಿಗ್ಗಜರು ಕ್ರಿಕೆಟ್ ಆಡುವ ಮೂಲಕ ಇತಿಹಾಸದ ಪುಟ ಸೇರಿದೆ. ಈ ಕುರಿತು ಒಂದು ವರದಿ. Sai Baba now spearheads a unique global mission across 30 countries to teach of free healthcare, free nutrition. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ನೂತನ ಸಾಯಿ ಕೃಷ್ಣ ಕ್ರಿಕೆಟ್ ಕ್ರೀಡಾಂಗಣ ಉದ್ಘಾಟನೆಯ ನೆನಪಿಗಾಗಿ ಒಂದು ಜಗತ್ತು ಒಂದು ಕುಟುಂಬ ಘೋಷಣೆಯಡಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಭರ್ಜರಿ ಚಾಲನೆ ಸಿಕ್ಕಿತು. ಮೊದಲಿಗೆ ಸಾಯಿ ಕೃಷ್ಣ ಕ್ರಿಕೆಟ್ ಕ್ರೀಡಾಂಗಣ ಸದ್ಗುರು ಮಧುಸೂದನ್ ಸಾಯಿ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್ ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆ ಮಾಡಿದ್ರು. ನಂತರ ಕ್ರೀಡಾಂಗಣದ ಒಂದು ಸುತ್ತು ಬಂದು ನೆರೆದಿದ್ದ ಅಭಿಮಾನಿಗಳಿಗೆ ಕೈಬೀಸಿದ್ರು. ವಿದ್ಯಾರ್ಥಿಗಳ ಮನಮೋಹಕ ನೃತ್ಯ ಎಲ್ಲರ ಗಮನ ಸೆಳೆಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಸದ್ಗುರು ಮಧುಸೂದನ್ ಸಾಯಿ ಅವರು ಕ್ರೀಡಾಕೂಟದ ಕುರಿತು ಮಾತನಾಡಿದರು. With our prayerful gratitude to Bhagwan Shri Satya Sai Baba for inspiring us all to do good to the world in more ways. My deepest respect to Sunil Gavaskar ji, who is the instrument of Bhagwan in organizing this One World, One Family Cup, and he has done everything in his might and more to ensure that this idea is promoted through something like a game of cricket which we all love. Sachin Tendulkar ji, for making time, he chose the date and I just mentioned to him it happens to be a Guruvar.
Thursday. Again, we worship Guru on the Thursday, and he selected the date and came here. We are so happy and so grateful to him for being here with us, and he is captaining one of the team while Yuvraj ji is captaining the other team. It is wonderful to see these two legends back on the field after a long time. But this time for a different reason, not to win or lose, but to tell the world that we are one world and one family. We also have the Honorable Minister Sharan Prakash Patil ji. Jai Chandra ji is here with us, very ardent supporter of this mission. We also have our MLA Chikbalapura Pradeep Ishwar ji. Welcome to you all. And 100 plus countries are participating in this game today as audience. Many of them are here in the ground, many of them are watching from around the world. To all of them, I convey my greetings, blessings and best wishes. ಇನ್ನು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಹಾಗೂ ಯುವರಾಜ್ ಸಿಂಗ್ ನಾಯಕತ್ವ 2 ತಂಡಗಳಲ್ಲಿ 7 ರಾಷ್ಟ್ರಗಳ 24 ಆಟಗಾರರು ಪಾಲ್ಗೊಂಡು ಯುವರಾಜ್ ಸಿಂಗ್ ನಾಯಕತ್ವದ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 180 ರನ್ ಗಳಿಸಿದರೆ ತೆಂಡೂಲ್ಕರ್ ತಂಡವು 1 ಎಸೆತ ಬಾಕಿ ಉಳಿದಿರುವಂತೆ ಗುರಿ ತಲುಪಿತು. ಮೊದಲು ಬ್ಯಾಟಿಂಗ್ ಅವಕಾಶ ಪಡೆದ ಒನ್ ಫ್ಯಾಮಿಲಿ ತಂಡಕ್ಕೆ ಮ್ಯಾಡಿ, ಯುವರಾಜ್ ಮತ್ತು ಯೂಸುಫ್ ಪಠಾಣ್ ನೆರವು ನೀಡಿದರು. ಗುರಿ ಬೆನ್ನತ್ತಿದ ಒನ್ ವರ್ಲ್ಡ್ ತಂಡಕ್ಕೆ ಸಚಿನ್ ತೆಂಡೂಲ್ಕರ್, ಆಲ್ವಿರೋ ಪೀಟರ್ಸನ್ ನೆರವಾದರು. ಪೀಟರ್ಸನ್ ಅರ್ಧಶತಕ ಬಾರಿಸಿದರು. ಕೊನೆಯಲ್ಲಿ ಸಹೋದರ ಯೂಸುಫ್ ಪಠಾಣ್ ಎಸೆತಕ್ಕೆ ಸಿಕ್ಸರ್ ಬಾರಿಸುವ ಮೂಲಕ ಇರ್ಫಾನ್ ಪಠಾಣ್ ತಂಡಕ್ಕೆ ಗೆಲುವು ತಂದಿಟ್ಟರು. May I now request Sachin to speak about the Sports for All, invite the children to come on stage to pick up the bat. Just invite them. Just invite invite any child to come. Any child. Just invite to get the kit. Okay. Again, ಎಲ್ಲರಿಗೂ ನಮಸ್ಕಾರ. Sadhguru Madhusudan Sai ji, thank you for having us here. And today I've just been told that there'll be 1,000 young promising sportsmen, young boys and girls be supported with their sporting gear. So I would like to invite maybe a couple of children upstairs here on the stage to receive those kits. And thank you so very much once again for supporting the less privileged ones.
ಕ್ರೀಡಾಂಗಣ ಉದ್ಘಾಟನೆಯ ವೇಳೆ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ರಾಜ್ಯ ಸರ್ಕಾರ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು, ಕೃಷ್ಣ ಕ್ರೀಡಾಂಗಣ ತುಂಬಾ ಸಾಯಿ ಭಕ್ತರು, ಕ್ರೀಡಾ ಪ್ರೇಮಿಗಳು ಎಂಜಾಯ್ ಮಾಡಿದ್ದಾರೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಧಾನಸಭೆಯಿಂದ ಈಗ ಲೋಕಸಭೆಯತ್ತ ಮಾಜಿ ಸಚಿವ ಸುಧಾಕರ್ ಚಿತ್ತ ನೆಟ್ಟಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಉತ್ಸುಕರಾಗಿದ್ದಾರೆ. ಪಕ್ಷದ ಕಾರ್ಯಕ್ರಮಗಳನ್ನು ಪ್ರಚುರಪಡಿಸುವುದರ ಜೊತೆಗೆ ಸದ್ದಿಲ್ಲದೆ ಲೋಕಸಭಾ ಚುನಾವಣೆಗೆ ಅಣಿಯಾಗುತ್ತಿದ್ದಾರೆ. ಹೀಗೆ ಕೈಯಲ್ಲಿ ಪೊರಕೆ ಸುತ್ತಲೂ ಬಿಜೆಪಿ ನಾಯಕರು, ಮುಖಂಡರು, ಕಾರ್ಯಕರ್ತರು ಜೊತೆಗೂಡಿ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ದೇವಾಲಯದ ಆವರಣ ಸ್ವಚ್ಛ ಕಾರ್ಯ ಮಾಡ್ತಿರೋದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಇನ್ನು ಸ್ವಚ್ಛತಾ ಕಾರ್ಯಕ್ರಮದ ನಂತರ ಬಿಜೆಪಿ ಕಾರ್ಯಕರ್ತರ ಹಾಗೂ ಮುಖಂಡರ ಜೊತೆ ಸಭೆ ನಡೆಸಿದ ಮಾಜಿ ಸಚಿವ ಸುಧಾಕರ್, ಈ ಎಲ್ಲಾ ದೃಶ್ಯಗಳು ಕಳೆದ ಮಂಗಳವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಗಡಿದಂ ಗ್ರಾಮದಲ್ಲಿ ಕಂಡುಬಂದಿತ್ತು. ಹೌದು, ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಚ್ಛತಾ ಕಾರ್ಯ ನೆರವೇರಿಸಿದ್ರು. ಷಷ್ಠಿಯ ಶುಭ ದಿನ ಕ್ಷೇತ್ರದ ದೈವ ಮೂಲೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದ ಮಾಜಿ ಸಚಿವ ಸುಧಾಕರ್ ಕೈಯಲ್ಲಿ ಪೊರಕೆ ಹಿಡಿದು ದೇವಾಲಯದ ಆವರಣ ಸ್ವಚ್ಛಗೊಳಿಸಿದ್ದಾರೆ. ದೇವಾಲಯದ ಪ್ರಾಂಗಣವನ್ನ ನೀರಿನಿಂದ ತೊಳೆದು ಶುಚಿಗೊಳಿಸಿದ್ದು, ಈ ಮೂಲಕ ಲೋಕಸಭಾ ಚುನಾವಣೆಗೆ ತಯಾರಿಗೆ ಮುಂದಾಗಿದ್ದಾರೆ. ಬರುವಂತಹ ಚುನಾವಣೆಯಲ್ಲಿ ಜನಸಾಮಾನ್ಯರು ಈ ಸಲ ತೀರ್ಮಾನ ಮಾಡಿದ್ದಾರೆ. ನನಗೆ ಮಾಹಿತಿ ಇದೆ, ಜನಸಾಮಾನ್ಯರು ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗ್ಲಿ 3ನೇ ಅವಧಿಗೆ ನಾವಿವತ್ತು ಅವ್ರ ಹತ್ರ ಹೋಗಿ ವೋಟ್ ಕೇಳ್ಬೇಕಷ್ಟೇ, ವೋಟ್ ಹಾಕ್ಸ್ಕೋಬೇಕಷ್ಟೇ. ಯಾಕೆಂದ್ರೆ ಅವ್ರು ನಿರ್ಧಾರ ಮಾಡಿದ್ದಾರೆ, ಇವರ ಶಕ್ತಿ ಯೋಜನೆ ಆದ್ರೂ ಹೇಳಿ ಅಥವಾ ಲಕ್ಷ್ಮಿ ಯೋಜನೆ ಆದ್ರೂ ಹೇಳಿ, ಯಾವ ಯೋಜನೆ ಕೂಡ ಈ ಸಲ ಕೆಲಸ ಮಾಡಲ್ಲ. ಮಾಡುತ್ತೇನಪ್ಪ? ಪಾಪ ನಿನ್ನೆ KS ಆಫೀಸರ್ ಬಂದಿದ್ರು ನನಗೆ ವಿಶ್ ಮಾಡಕ್ಕೆ ಸಂಕ್ರಾಂತಿ. ಅವ್ರು ಹೇಳ್ತಾ ಇದ್ರು, ಸರ್ 4 ತಿಂಗಳಾಗಿದೆ ಸರ್ ನನ್ಗೆ ಸಂಬಳ ಬಂದವರು. ಏನ್ರಿ? ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನು ಅವ್ರ ಹೆಸರು ತಗೊಳಕ್ ಹೋಗಲ್ಲ, ಪಾಪ ಮತ್ತೆ ಅವ್ರಿಗೆ ತೊಂದರೆ ಆಗೋದು. KS ಅಧಿಕಾರಿ 4 ತಿಂಗಳಾಗಿದೆ ಅಂತ ಸಂಬಳ ಬಂದು, ಈ ಸರ್ಕಾರ ಬಂದಲ್ಲಿ ಕಾಮನ್ ಆಗಿದೆ ಸರ್ ಅಂತ. ಮತ್ತು ಅನೇಕ ಮಹಿಳೆಯರು ನಾನು ಸಿಕ್ಕಿದಾಗ ಹೇಳ್ತಾರೆ, ಸರ್ ಅದು ಯಾವಾಗ 1 ತಿಂಗಳು ಹಾಕಿದ್ರೆ ಸರ್ ಅದಾದ್ಮೇಲೆ ನಾನು ಬಂದೇ ಇಲ್ಲ ಸರ್. 200 ಯೂನಿಟ್ ಕರೆಂಟ್ ಫ್ರೀ ಅಂದ್ರು, ಕೊಡ್ತಾ ಇದ್ದಾರೆ. 200 ಯೂನಿಟ್ ಯಾರಿಗಾದ್ರು? ಒಬ್ಬರಿಗೆ 200 ಯೂನಿಟ್ ಕೊಡ್ತಾವ್ರೇನಪ್ಪ? ಡಿಗ್ರಿ ಮಾಡಿರೋರ್ಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಮೊನ್ನೆ ಬರೀ 23 ಮಾತ್ರ, 22, 23 ಮಾಡಿರೋರು ಮಾತ್ರ. ಇಡೀ ರಾಜ್ಯದಲ್ಲಿ ಎಷ್ಟು ಜನ ಸಿಕ್ಕಿದ್ರಪ್ಪ? 50,000 60,000 ಸಿಕ್ಕಿದ್ರು. ಡಿಗ್ರಿ ಮಾಡಿರೋರು ಎಷ್ಟು ಈ ರಾಜ್ಯದಲ್ಲಿ? ಸುಮಾರು 25 ಲಕ್ಷ 30 ಲಕ್ಷ ಜನ ಇದ್ದಾರೆ. ನೀವು ಕೊಡ್ತಾ ಇರೋದು ಎಷ್ಟು? ಆನೆಗೆ ಚಡ್ಡಿ ಹಾಕ್ದಂಗೆ ಆಗ್ಲಿಲ್ಲೇನಪ್ಪ? ಸಾಕಾಗುತ್ತಾ? ಮತ್ತೆ ಯಾಕೆ ಈ ತರ ಎಲ್ಲ ಗಿಮಿಕ್ ಮಾಡಕ್ ಹೋದ್ರಿ? ಕೇವಲ ವೋಟ್ ಕಸಿದ್ಕೊಳ್ಳೋದಕ್ಕೆ ನೀವು ಸುಳ್ಳು ಹೇಳ್ದಂಗೆ ಆಗ್ಲಿಲ್ವಾ? ಅದಕ್ಕೆ ಮೋದಿ ಅವರು ಹೇಳಿದ್ರು, ನೀವು ಕಾಂಗ್ರೆಸ್ ಗ್ಯಾರಂಟಿ ನಂಬಕ್ ಹೋಗ್ಬೇಡಿ, ಮೋದಿ ಗ್ಯಾರಂಟಿಯನ್ನ ನಂಬಿ. ಅಂದಹಾಗೆ ಅಸಲಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಪಕ್ಷದ ಕಾರ್ಯಕ್ರಮಗಳಿಗೆ ಗೈರಾಗುತ್ತಿದ್ದ ಮಾಜಿ ಸಚಿವ ಸುಧಾಕರ್ ಕಳೆದ 20 ದಿನಗಳಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೋಲಿನ ನೋವು, ಹತಾಶೆ, ಬೇಸರದ ನಡುವೆ ಎಲ್ಲೂ ಕಾಣಿಸಿಕೊಳ್ಳದೆ ಇದ್ದ ಸುಧಾಕರ್ ಈಗ ಲೋಕಸಭೆ ಚುನಾವಣೆಯ ಅಂಗವಾಗಿ ಮತ್ತೆ ವಾಪಸ್ ಆಗಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲ ಕ್ಷೇತ್ರಗಳಲ್ಲಿ ವಿಕಸಿತ ಭಾರತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಅವರ ಪರ ಪ್ರಚಾರ ಆರಂಭಿಸಿದ್ದಾರೆ.
ಅಷ್ಟೇ ಅಲ್ಲದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆಯಲ್ಲಿ ಎಚ್ಡಿಕೆ ಹಾಗೂ ದೇವೇಗೌಡರನ್ನ ಭೇಟಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಸದ್ದಿಲ್ಲದೆ ಚುನಾವಣಾ ತಂತ್ರಗಾರಿಕೆ ರಣತಂತ್ರಗಳನ್ನ ಹೆಣೆಯುತ್ತಾ ದೊಡ್ಡ ನಾಯಕರ ಭೇಟಿ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು, ಮುಖಂಡ ಕೋನಪ್ಪ ರೆಡ್ಡಿ ಸೇರಿದಂತೆ ಪ್ರಮುಖ ಬಿಜೆಪಿ ಮುಖಂಡರನ್ನ ಭೇಟಿಯಾಗಿ ಪಕ್ಷದ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡುತ್ತಾ ರಾಮನ ಜಪ ಮಾಡುವುದರ ಮೂಲಕ ಸಂಸದರಾಗುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಇತ್ತ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಪುತ್ರನನ್ನ ಲೋಕಸಭೆಗೆ ಇಳಿಸಲು ತಯಾರಿ ನಡೆಸುತ್ತಿದ್ದಾರೆ. ಚುನಾವಣೆಗೆ ಎಂಪಿ ನಿಂತ್ಕೊಳ್ಳಿ, ಬರ್ಲಿ ನೋಡೋಣ, ನಾನು ಬರ್ತೀನಿ ಅಂತ ಅವ್ರು ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ಗಾಳಿ ಗೆದ್ದಿದ್ದಾರಲ್ಲ ಎಮ್ಮೆಲ್ಲೆ, ತಾಕತ್ತಿದ್ರೆ ನರೇಂದ್ರ ಮೋದಿಜಿ ಅವರು ಘೋಷಣೆ ಮಾಡ್ತಾರೆ ಅಭ್ಯರ್ಥಿ ಇಷ್ಟಲ್ಲ ಯಾರಾದ್ರೂ ಆಗಿರ್ಬೋದು. ಅದ್ರಲ್ಲಿ ಮುಂಚೂಣಿ ಸುಧಾಕರ್ ಅವರು ಇದ್ದಾರೆ. ನಾನು ನೇರವಾಗಿ ಹೇಳ್ತೀನಿ, ನಾವು ಶಕ್ತಿ ಮೀರಿ ಬಾಗೇಪಲ್ಲಿಯಲ್ಲಿ ನನಗೆ ಯಾವ ರೀತಿ ನೀವು ಮತ ಕೊಟ್ಟರು 63,000, 1 ಲಕ್ಷಕ್ಕಿಂತ ಹೆಚ್ಚು ಮತ ನಾವೆಲ್ಲ ಎಚ್ಚೆತ್ಕೋಬೇಕು. ನಮ್ಮ ದೇಶವನ್ನ ಉಳಿಬೇಕಾದ್ರೆ ಇವತ್ತು ಮೋದಿ ಅವರು ಬೇಕೇ ಬೇಕು. ಮೋದಿಜಿ ಅವರು ನಮ್ಮ ದೇಶದಲ್ಲಿ ಇದ್ರೇನೆ ನಾವೆಲ್ಲ ಉಳಿಗಾಲ. ಕರೋನಾ ಬಂದಿದ್ದ ಸಂದರ್ಭದಲ್ಲಿ ದೇಶದಲ್ಲಿ ಮೋದಿಜಿ ಯಾವ ರೀತಿ ಕೆಲಸ ಮಾಡಿದ್ರು, ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸುಧಾಕರನ್ ಅವರು ಯಾವ ರೀತಿ ಕರೋನಾ ಟೈಮಲ್ಲಿ ನಮಗೆಲ್ಲ ವ್ಯಾಕ್ಸಿನ್ ನೂತನವಾಗಿ ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ವಿಜೇಂದ್ರನ್ ಅವರು. ಅವರ ಒಂದು ಸಾರಥ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು 28ಗೆ 28 ಗೆಲ್ಲುವ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಾವಿದ್ದೀವಿ. ಕಾಂಗ್ರೆಸ್ ಅವ್ರ ಬಗ್ಗೆ ಏನು ನಡೆಯಲ್ಲ. ಅವ್ರಿಗೆಲ್ಲ ಕೂಡ ಇವತ್ತು ಸಚಿವರೇ ಓಡೋಗ್ತಾ ಇದ್ದಾರೆ. ನಾನು ಸೀಟ್ ಕೊಡ್ತೀನಿ ಪಾಪ ಅಂದ್ರೆ ನನಗೆ ಬೇಡ ಅಂತ ಓಡೋಗ್ತಾ ಇದ್ದಾರೆ ಸಂದರ್ಭ. ಬಿಜೆಪಿಲಿ ಯಾರಿಗೆ ಕೊಡ್ತಾರೆ ಅಂತ ಗೊತ್ತೇ ಇಲ್ಲ. ಇವತ್ತು ದೇಶದಲ್ಲಿ ಜನ ತೀರ್ಮಾನ ಏನ್ ಮಾಡಿದ್ದಾರೆ ಅಂದ್ರೆ ಮೋದಿ ಅವ್ರ ಕ್ಯಾಂಡಿಡೇಟ್, ಯಾರೇ ಕ್ಯಾಂಡಿಡೇಟ್ ಆದ್ರೂ ಮೋದಿ ವೋಟ್ ಹಾಕ್ತಾ ಇದ್ವಿ ಅಂತ ಜನ ತೀರ್ಮಾನ ಮಾಡಿದ್ರು. ಇದೆಲ್ಲ ನಾವು ಅರ್ಥ ಮಾಡ್ಬೇಕು, ಪ್ರಚಾರ ಮಾಡಬೇಕು. ಇವತ್ತು ನಮ್ಮ ಕರಸೇವಕರು ಪ್ರತಿ ಮನೆಗೂ ಅಕ್ಷತೆ ಕಾರ್ಡನ್ನು ಕೊಟ್ಟು ನಮ್ಮೆಲ್ಲ ಶ್ರೀರಾಮನ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಪ್ರತಿ ಮನೆಗೂ ತಲುಪಿಸಿದ್ದಾರೆ. ನಾವು 22ನೇ ತಾರೀಕು ಪ್ರತಿ ದೇವಸ್ಥಾನದಲ್ಲೂ ನಾವು ಪೂಜೆ ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಹಾಲಿ ಸಂಸದ ಬಚ್ಚೇಗೌಡರ ಸ್ಪರ್ಧೆ ಮುಗಿದ ಅಧ್ಯಾಯ. ಈ ಕಾರಣಕ್ಕೆ ಕ್ಷೇತ್ರದ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಜೊತೆಯಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಎಳೆಯಲು ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ. ಈ ನಡುವೆ ಎಂಟಿಬಿ ನಾಗರಾಜ್ ಅವರ ಪುತ್ರ ಸಹ ರೇಸಿನಲ್ಲಿ ಇದ್ದು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡಲಿದೆಯೋ ಕಾದು ನೋಡಬೇಕಾಗಿದೆ. ಇನ್ನು ಇವರೆಲ್ಲರ ನಡುವೆ ಸುಧಾಕರ್ಗೆ ಟಿಕೆಟ್ ಪಡೆಯುವ ವಿಶ್ವಾಸವಿದ್ದು ವಿರೋಧಿಗಳ ವಿರುದ್ಧ ವಿಧಾನಸಭೆ ಸೋಲಿನ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದು ಸದ್ದಿಲ್ಲದೆ ಲೋಕಸಭೆ ಚುನಾವಣೆಗೆ ಸಕಲ ತಯಾರಿಗಳನ್ನ ನಡೆಸಿದ್ದಾರೆ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಚಾಲಕರಿಗೆ ಮಾರಕವಾಗುವ ರೀತಿಯಲ್ಲಿ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಲಾರಿ ಮಾಲೀಕರು, ಚಾಲಕರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ಚಾಲಕರು, ಲಾರಿ ಚಾಲಕರು ಮತ್ತು ಮಾಲೀಕರು ಅಪಘಾತದಿಂದ ಹಿಟ್ ಅಂಡ್ ರನ್ ಆಗುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಚಾಲಕರಿಗೆ ಮಾರಕವಾಗುವ ರೀತಿಯಲ್ಲಿ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಬುಧವಾರ ರಾತ್ರಿ 12ರಿಂದ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಆರಂಭಗೊಂಡಿದೆ. ಚಿಂತಾಮಣಿಯ ಲಾರಿ ಮಾಲೀಕರ ಅಸೋಸಿಯೇಷನ್, ಕರ್ನಾಟಕ ಲಾರಿ ಮಾಲೀಕರ ಸಂಘ ಕರೆದಿರುವ ಮುಷ್ಕರಕ್ಕೆ ಬೆಂಬಲ ನೀಡಿ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರು ಮತ್ತು ಚಾಲಕರ ಸಂಘ, ಟೆಂಪೋ ಗೂಡ್ಸ್ ವಾಹನಗಳ ಮಾಲೀಕರು, ಚಾಲಕರು ಒಗ್ಗೂಡಿ ನಗರದ ರಾಮಕುಂಟೆ ಸಮೀಪದಿಂದ ಬೈಕ್ ರ್ಯಾಲಿ ನಡೆಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಭಾರತೀಯ ನ್ಯಾಯ ಸಂಹಿತೆ 6/1 ಮತ್ತು 106/2 ಹಮ್ಮಿಕೊಳ್ಳಲಾಗಿದೆ.
ನಂತರ ಈ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯುವವರೆಗೆ ಮುಷ್ಕರ ಹಿಂಪಡೆಯುವುದಿಲ್ಲ ಎಂದು ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷರಾದ ಕೆಜೆಎನ್ ಬಾಬು ತಿಳಿಸಿದರು. 106 ಮತ್ತು 106 ಈ ಹಿಂಪಡಿಬೇಕಂತ ಇದು ಡ್ರೈವರಿಗೆ 7 ವರ್ಷ ಜೈಲು 10 ಲಕ್ಷ ಜುಲ್ಮಾನ. ಏನಕ್ಕೆ ಅದು ಕೇಂದ್ರ ಸರ್ಕಾರ ತಂದಿರೋದು. ಇದು ನಾವು ಬಸ್ಸು ಚಾಲನೆ ಮಾಡ್ತೀವಿ. ನಮ್ಮ ಡ್ರೈವರ್ಗಳಿಗೆಲ್ಲರಿಗೂ ಒಂದೇ ಯೂನಿಯನ್ ಪ್ರಕಾರ ಒಗ್ಗಟ್ಟಾಗಿರಬೇಕಂತ ಡ್ರೈವರ್ಗಳು ತಂದಿರೋ ಕಾನೂನು. ಈಗ ಸಣ್ಣ ಗಾಡಿ ಬಂದು ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ ತಪ್ಪು ನಮ್ಮ ತಲೆ ಮೇಲೆ ಆಗ್ತಾ ಇದೆ ಸರ್ಕಾರ. ಈ ಸರ್ಕಾರವನ್ನು ಧಿಕ್ಕಾರ ಮಾಡಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಡ್ರೈವರ್ಗಳೆಲ್ಲ ನಿಲ್ಲಿಸಿ ಎಲ್ಲ ಲಾರಿ ಆಗಲಿ ಬಸ್ ಆಗಲಿ ಪ್ರತಿಯೊಂದು ನಿಲ್ಲಿಸಿ ನಾವು ಒಂದು ಸರ್ಕಾರಕ್ಕೆ ಧಿಕ್ಕಾರ ಮಾಡ್ತಾರೆ. ನಮಗೆ ನ್ಯಾಯ ಬೇಕು, ಡ್ರೈವರ್ ಕೆಲಸ ಮಾಡೋಂಥವ್ರಿಗೆ ಪ್ರತಿಯೊಬ್ಬರಿಗೆ ನ್ಯಾಯ ಬೇಕು ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಪೋತಿಲಪ್ಪ, ಕಾರ್ಯದರ್ಶಿ ಎಸ್ಎನ್ ನಾಗರಾಜ್, ಜಂಟಿ ಕಾರ್ಯದರ್ಶಿ ಟಿಎಸ್ಎಂ ತಜ್ಮುಲ್, ಖಜಾಂಚಿ ಎಂ ಶಫೀಕ್ ಅಹ್ಮದ್, ಎಂಆರ್ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಂನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ಚಾತುರ್ಯವುಳ್ಳ ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ಇಎಸ್ಐ ಪಿಎಫ್ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ಎಸ್ಎಂಎಂಎಸ್ ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ ಬಿಬಿ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್.
ಕೇವಲ ದುಬೈ, ಸಿಂಗಪೂರ್, ಮಲೇಷ್ಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್ ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದೇವೆ, ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದೇವೆ. ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಉಳಿದುಕೊಳ್ಳುತ್ತೀರಿ ಎಂದರೆ ಅದು ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೋಮು ಗಲಭೆ ಸೃಷ್ಟಿಸುವ ಕಿಡಿಗೇಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾಸೌಧ ಕಚೇರಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಿಡಿಗೇಡಿಗಳಿಗೆ ಧೈರ್ಯ ಬಂದಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಶ್ರೀರಾಮನ ಭಾವಚಿತ್ರಗಳನ್ನು ಹರಿದು ಹಾಕಿರುವ ಘಟನೆ ತೀವ್ರ ಖಂಡಿಸುತ್ತೇನೆ. ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದರೆ ನಮ್ಮ ಕಾರ್ಯಕರ್ತರು ಸುಮ್ಮನಿರೋಲ್ಲ ಎಂದು ಹೇಳುವ ಮೂಲಕ ಅನ್ಯ ಧರ್ಮೀಯರನ್ನ ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕಿಡಿಗೇಡಿಗಳನ್ನ ಮಟ್ಟ ಹಾಕಲಾಗಿದ್ದು, ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದ ಕಿಡಿಗೇಡಿಗಳಿಗೆ ಬಲ ಬಂದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಮಾಡದೆ ಎಲ್ಲ ಸಮಾಜದವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು. ತಿರಸ್ಕಾರ ಮಾಡಲ್ಲ, ಎಲ್ಲವನ್ನೂ ಕೂಡ ನಾವು ಆಧರಿಸ್ತೀವಿ, ಎಲ್ಲರನ್ನೂ ಕೂಡ ಆಧರಿಕೆಯಿಂದ ನಾವು ನೋಡುವಂಥದ್ದು ನಮ್ಮ ಧರ್ಮದ ಪ್ರತೀತಿಯಾಗಿದೆ. ಆದರೆ ದುರದೃಷ್ಟ ಮುಳುಬಾಗಿಲಲ್ಲಿ ನೋಡಿದ್ರೆ ಯಾರೋ ಕಿಡಿಗೇಡಿಗಳು ಫ್ಲೆಕ್ಸ್ಗಳು, ಶ್ರೀರಾಮ ಪ್ರಭುವಿನ ಫ್ಲೆಕ್ಸ್ಗಳೆಲ್ಲ ಹರಿದಿದ್ದಾರೆ. ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ನೀವು ಕೂಡ ಶಿಡ್ಲಘಟ್ಟದಲ್ಲಿ ಸ್ವಲ್ಪ ವಿಶೇಷವಾದಂತ ಜಾಗ್ರತೆಯನ್ನು ನೀವೆಲ್ಲ ವಹಿಸಬೇಕು. ಮತ್ತು ನಾನು ಕರೆಯನ್ನು ಕೊಡ್ತೇನೆ, ನಮ್ಮೆಲ್ಲ ಕಾರ್ಯಕರ್ತರು ಇಂಥ ಯಾವುದೇ ಕಾರಣಗಳು ಶಿಡ್ಲಘಟ್ಟದಲ್ಲಿ ಆಗಬಾರ್ದು. ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ರಾಜ್ಯದಲ್ಲಿ ಆಗದಿರ ಇರುವಂತದ್ರಲ್ಲಿ ನಾವು ನೋಡ್ಕೋಬೇಕು. ಮಾಡ್ತೀವಿ, ನಾವೆಲ್ಲರನ್ನು ಪ್ರೀತಿ ಮಾಡ್ತೀವಿ ಅಂತಂದ್ರೆ ನಮ್ಮ ಭಾವನೆಗಳಿಗೂ ಕೂಡ ಧಕ್ಕೆ ಮಾಡಿ ನೀವು ಉಳ್ಕೊಳ್ತೀರಿ ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಕೂಡ ನಮ್ಮ ಭಾವನೆಗಳನ್ನ ಕೆರಳಿಸುವಂತ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಸುಮ್ಮನೆ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನಾನು ಕೊಡ್ತಾ ಇದ್ದೇನೆ. ಮತ್ತು ಮುಳುಬಾಗಿಲಲ್ಲಿ ಆದಂತ ಘಟನೆ ಇದು ಯಾಕೆ ಆಗ್ತಾ ಇದೆ? ಹಿಂದೆ ನಮ್ಮ ಸರ್ಕಾರದಲ್ಲಿ ಆಗಿದ್ದಾಗ ಆಗ್ತಾ ಇತ್ತಾ? ಈ ಸರ್ಕಾರದಲ್ಲಿ ಎಲ್ಲವೂ ನಡೆದು ಹೋಗುತ್ತೆ ಅಂತ ಧೈರ್ಯ ಇದೆ ಜನರಿಗೆ, ಕಿಡಿಗೇಡಿಗಳಿಗೆ ಧೈರ್ಯ ಇದೆ. ನಮಗೆಲ್ಲ ಒಂದ್ ಕಡೆ ಇಲ್ಲಿ ಆಶೀರ್ವಾದ ಆಗ್ತದೆ, ಇಲ್ಲಿ ನಾವು ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಶಿಕ್ಷೆ ಮಾಡುವಂತ ಸರ್ಕಾರ ಅಲ್ಲ ಅನ್ನುವಂತ ಭಾವನೆ ಅವ್ರಿಗೆ ಇರೋದ್ರಿಂದ ಇಂಥ ಕೆಲಸಗಳಾಗ್ತಾ ಇದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ 2.5 ಲಕ್ಷ ಮನೆಗಳಿಗೆ ಭಗವದ್ಗೀತೆ ಗ್ರಂಥವನ್ನ ಹಂಚುವ ಯೋಜನೆಯನ್ನು ಹಾಕಿಕೊಂಡಿದ್ದು, ಶ್ರೀರಾಮನವಮಿ ಹಬ್ಬದ ಅನುಷ್ಠಾನಗೊಳಿಸಲು ಇಸ್ಕಾನ್ ದೇವಾಲಯ ಸಹಕಾರವನ್ನ ಕೋರಲಾಗಿದೆ ಎಂದರು. ಬಿಜೆಪಿ ತಾಲೂಕು ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರು ಭವಿಷ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಕೇಸರಿಮಯ ಮಾಡುವುದೇ ನನ್ನ ಮುಖ್ಯ ಗುರಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಸಿಕಲ್ ರಾಮಚಂದ್ರಗೌಡ, ಆನಂದಗೌಡ, ಸುರೇಂದ್ರಗೌಡ, ಮರುಳುಕುಂಟೆ ಕೃಷ್ಣಮೂರ್ತಿ, ರಮೇಶ್ ಬಾಯರಿ, ನಂದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೌಟುಂಬಿಕ ಕಲಹ ಹಿನ್ನೆಲೆ ತಾಯಿ ತನ್ನ 2 ಮಕ್ಕಳೊಂದಿಗೆ ಸಾವಿನ ಮನೆ ಸೇರಿರುವ ದಾರುಣ ಘಟನೆ ಬಾಗೇಪಲ್ಲಿಯಲ್ಲಿ ನಡೆದಿದೆ.
ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಹೊರವಲಯದ ಬಾಗೇಪಲ್ಲಿ ಚಿಂತಾಮಣಿ ರಾಜ್ಯ ಹೆದ್ದಾರಿ ಮಾರ್ಗದಲ್ಲಿರುವ ಪುವಾಡಮ್ಮನ ಕೆರೆಯಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳ ಮೃತದೇಹಗಳು ಪತ್ತೆಯಾಗಿವೆ. ಮೃತದೇಹಗಳನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಗಂಡನ ಮನೆಯಲ್ಲಿ ಭುಗಿಲೆದ್ದಿದ್ದ ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಗಂಡನ ಕಿರುಕುಳ ತಾಳಲಾರದೆ ತಾಯಿ ತನ್ನ ಇಬ್ಬರು ಮಕ್ಕಳೊಂದಿಗೆ ಸಾವಿನ ಮನೆ ಸೇರಿರುವ ಶಂಕೆ ವ್ಯಕ್ತವಾಗಿದೆ. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ನ ನಿವಾಸಿ ರಾಧಾ ಮೃತ ಮಹಿಳೆಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಎಗವಕೋಟೆ ಗ್ರಾಮದ ಮಲ್ಲಿಕಾರ್ಜುನ ಎಂಬುವವರು ಕಳೆದ 8 ವರ್ಷಗಳ ಹಿಂದೆ ಮೃತ ರಾಧಾಳನ್ನ ವಿವಾಹವಾಗಿದ್ದ. ಮಲ್ಲಿಕಾರ್ಜುನ ಮತ್ತು ರಾಧಾ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳಿದ್ದು, ರಾಧಾ ಜೊತೆಗಿದ್ದ 2 ಹೆಣ್ಣು ಮಕ್ಕಳು ಸಹ ಮೃತಪಟ್ಟಿದ್ದಾರೆ. ಅವ್ರ ತಮ್ಮನ್ನೇ ಮಾಡ್ಕೊಳ್ಳ ಅಂತ ನಮಗೆ ಹೇಳಿ ಅವು ನಮ್ಮ ಹುಡುಗಿನ ಮೋಸ ಮಾಡಿದ್ದಾರೆ. ನಮಗಂತ ಹೇಳಿ ಹಿಂಗಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟಿದ್ದೀನಿ, ನಮ್ಗೆ ಎರಡನೇ ಮದುವೆ ಬೇಕು, ಅವ್ರ ತಗ ಹೋಗಲ್ಲ ನಮ್ಮ ಅಂತ ಇದು ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದ ವರಿಷ್ಠರು ವಹಿಸುವ ಜವಾಬ್ದಾರಿಯನ್ನು ನಿರ್ವಹಿಸುವುದು ನನ್ನ ಕರ್ತವ್ಯ. ಒಂದು ವೇಳೆ ಪಕ್ಷದ ವರಿಷ್ಠರು ನಿರ್ದೇಶನ ನೀಡಿದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಸಜ್ಜಾಗಿದ್ದೇನೆ ಎಂದು ಮಾಜಿ ಸಚಿವ ಸುಧಾಕರ್ ಸ್ಪಷ್ಟಪಡಿಸಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಎಲ್ಲಾ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದರು. ಸ್ವಚ್ಛ ದೇವಾಲಯಗಳ ಅಭಿಯಾನದ ಭಾಗವಾಗಿ ಶಿಡ್ಲಘಟ್ಟ ನಗರದ ಕೋಟೆ ಶ್ರೀರಾಮನ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಹೇಳಿದಂತೆ ನಡೆದುಕೊಳ್ಳುತ್ತಿದ್ದೇನೆ, ಮುಂದೆಯೂ ನಡೆಯುತ್ತೇನೆ. ಅವರು ಏನಾದರೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಉಳಿದುಕೊಳ್ಳಬೇಕು ಎಂದರೆ ಖಂಡಿತವಾಗಿ ಉಳಿದುಕೊಂಡು ಸ್ಪರ್ಧಿಸುತ್ತೇನೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮಾಜಿ ಸಚಿವರು, ಅನಂತಕುಮಾರ್ ಹೆಗಡೆ ಅವರು ಪಕ್ಷದ ಹಿರಿಯ ಮುಖಂಡರಾಗಿದ್ದಾರೆ, 4-5 ಬಾರಿ ಸಂಸದರಾಗಿದ್ದಾರೆ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಅವರ ಹೇಳಿಕೆಯನ್ನ ಬೆಂಬಲಿಸುವಂತೆ ತೋರಿದರು. ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರು ಈಗಾಗಲೇ ಹೇಳಿದ್ದೇನೆ, ಸ್ಪಷ್ಟಪಡಿಸಿದ್ದೇನೆ. ನಾವು ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷ ಏನು ಹೇಳುತ್ತೆ ಅದರ ತೀರ್ಮಾನದಂತೆ ನಾನು ನಡ್ಕೊಂಡಿದ್ದೇನೆ, ಅದೇ ರೀತಿ ನಡ್ಕೊಳ್ತೀನಿ ಮುಂದಕ್ಕೂ. ಅವರು ಕಣದಲ್ಲಿ ಇರಬೇಕು ಅಂದ್ರೆ ಕಣದಲ್ಲಿ. ದೇವಸ್ಥಾನದ ಸ್ವಚ್ಛತಾ ಕಾರ್ಯ ಮಾಡುವ ಮುನ್ನ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯ ಸೇವಾ ಸೌಧ ಕಚೇರಿಯಿಂದ ಕೋಟೆ ವೃತ್ತದ ಶ್ರೀರಾಮನ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆಸಿದ್ದಾರೆ. ಅದಕ್ಕೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸಾಥ್ ನೀಡಿ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದರು.
ಸ್ವಚ್ಛತಾ ಕಾರ್ಯದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ, ಆನಂದ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಶ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ KSR ಬೆಂಗಳೂರು ಡೆಮು ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ KSR ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ KSR ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ GV ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ ₹1 1 kg ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, 2ನೇ ಬಹುಮಾನ ವಾಷಿಂಗ್ ಮೆಷಿನ್, 3ನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ.
ಗ್ರಾಮದಲ್ಲಿ ವ್ಯವಸ್ಥಿತವಾದಂತಹ ಚರಂಡಿಗಳಿಲ್ಲದೆ ರಸ್ತೆ ಮೇಲೆ ಹರಿಯುತ್ತಿರುವ ಚರಂಡಿ ನೀರು ಪ್ರತಿನಿತ್ಯ ಗ್ರಾಮಸ್ಥರು ಆ ನೀರಿನಲ್ಲಿಯೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಅವ್ಯವಸ್ಥೆ ಉಂಟಾಗಿದೆ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪೂಲಗೂರಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದೇಪಲ್ಲಿ ಗ್ರಾಮದಲ್ಲಿ ವ್ಯವಸ್ಥಿತವಾದ ಚರಂಡಿಗಳಿಲ್ಲದೆ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುತ್ತಿದ್ದು ಪ್ರತಿನಿತ್ಯ ಗ್ರಾಮಸ್ಥರು ಅದೇ ನೀರಿನಲ್ಲಿಯೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಬಗ್ಗೆ ಗ್ರಾಮದ ನಿವಾಸಿ ನಾಗರಾಜ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ 2 ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರೂ ಸಹ ಯಾವುದೇ ಕೆಲಸ ಕಾರ್ಯಗಳು ಮಾಡುತ್ತಿಲ್ಲ. ಗ್ರಾಮದಲ್ಲಿ ವ್ಯವಸ್ಥಿತವಾದಂತಹ ಚರಂಡಿಗಳಿಲ್ಲದೆ ಪ್ರತಿನಿತ್ಯ ಕೊಳಚೆ ನೀರು ರಸ್ತೆ ಮೇಲೆಯೇ ಹರಿಯುತ್ತಿವೆ. ಗ್ರಾಮದ ನಿವಾಸಿಗಳು ಹಾಗೂ ಪುಟ್ಟ ಮಕ್ಕಳು ಪ್ರತಿನಿತ್ಯ ಓಡಾಡಲು ಪರದಾಡುವ ಪರಿಸ್ಥಿತಿ ಒಂದು ಕಡೆಯಾದರೆ, ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿಯಲ್ಲಿಯೇ ಪ್ರತಿನಿತ್ಯ ಕಾಲ ಕಳೆಯಬೇಕಾದಂತಹ ಪರಿಸ್ಥಿತಿ ನಮ್ಮದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮುದ್ದೇಪಲ್ಲಿ ಗ್ರಾಮ ನಮ್ಮದು, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ ಸರ್. ಇಲ್ಲಿ ನಮ್ಮೂರಲ್ಲಿ ತುಂಬ ಅನಾನುಕೂಲ ಆಗ್ತಾ ಇದೆ. ಮೋರಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ನಮ್ಮೂರಲ್ಲಿ ಆಲ್ರೆಡಿ 2 ಸದಸ್ಯರಿದ್ದಾರೆ, ಪಂಚಾಯತ್ ಮೆಂಬರ್ಗಳಿದ್ದಾರೆ. ಯಾವುದೇ ಕೆಲಸ ಮಾಡಲ್ಲ. ಇದು ಕಾಲರ ರೋಗ ತುಂಬ ಜಾಸ್ತಿ ಹರಡ್ತಾ ಇದೆ. ಅದರಿಂದ ಈ ತುಂಬ ಸಮಸ್ಯೆಗಳಾಗಿದೆ ಸರ್ ಊರಲ್ಲಿ. ಇದ್ರ ಬಗ್ಗೆ ಏನು ಹೇಳಿದ್ರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಹೋಗಿ ಪಂಚಾಯತಲ್ಲಿ ಗಲಾಟೆ ಮಾಡಿದ್ರೆ ಮಾಡಿದೀವಿ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ಎಷ್ಟು ದಿನ ಆಯ್ತು ಚರಂಡಿ ಕ್ಲೀನ್ ಮಾಡಿ? ಈ ಚರಂಡಿ ಕ್ಲೀನ್ ಮಾಡಿ ಸುಮಾರು ಒಂದು 6 ತಿಂಗಳಾಗಿದೆ ಸರ್. ಈ ಕಡೆ ಯಾರು ಬಂದಿಲ್ಲ. ಆಲ್ರೆಡಿ ಸುಮಾರು ಸಲ ಹೋಗಿ ಕೇಳಿದ್ದೀವಿ ನಾವು, ಈ ಥರ ಪ್ರಾಬ್ಲಮ್ ಇದೆ ಅಂತ ಕೇಳ್ತೀವಿ. ಪಂಚಾಯತಲ್ಲಿ ಹೋಗಿ ಕೇಳ್ತಾ ಇದ್ದೀವಿ. ಏನು ಹೇಳ್ತಾರೆ ಅವರು? ಅವ್ರು ಹೇಳ್ತಾರೆ ಸರ್ ಬಂದು ಮಾಡ್ತೀವಿ ಅಂತ, ಬಂದು ಮಾಡಲ್ಲ, ಏನಿಲ್ಲ. ಬರೀ ಇದು ಊರುಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸರ್. ನೀರಿನ ಪೈಪ್ಗಳು ಬಂದು ಚರಂಡಿಗಳೆಲ್ಲ ಹಾಕಿದ್ದಾರೆ. ಪೈಪ್ ಲೈನ್ ಬಂದು ಚರಂಡಿಯಲ್ಲಿ ಹಾಕಿದ್ದಾರೆ ಸರ್. ಇದರಿಂದ ರೋಗಗಳು ಜಾಸ್ತಿ ಆಗ್ತದೆ. NM ಸುರೇಶ್, MMTV ನ್ಯೂಸ್, ಕೋಲಾರ. ಕೇಂದ್ರ ಸರ್ಕಾರಕ್ಕೆ ಬೇಕು ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ತುಮಕೂರು ಜಿಲ್ಲಾ ಲಾರಿ ಚಾಲಕರ ಮತ್ತು ಸಹಾಯಕರ ಸಂಘ ಕೇಂದ್ರ ಸರ್ಕಾರದ ಹೊಸ ದಂಡದ ಕಾನೂನಿನ ವಿರುದ್ಧ ಮುಷ್ಕರ ಹಾಗೂ ಹೊಸ ಕಾನೂನನ್ನು ರದ್ದುಪಡಿಸಲು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರವು ಚಾಲಕರ ವಿರುದ್ಧ ಹೊಸ ಕಾನೂನುಗಳನ್ನು ತರಲು ಮುಂದಾಗಿದ್ದು, ಇದನ್ನು ದೇಶಾದ್ಯಂತ ಲಾರಿ ಮಾಲೀಕರು ಹಾಗೂ ಚಾಲಕರ ಸಂಘವು ವಿರೋಧ ವ್ಯಕ್ತಪಡಿಸಿದೆ. ಹಿಟ್ ಅಂಡ್ ರನ್ ಪ್ರಕರಣದ ಚಾಲಕರಿಗೆ 10 ವರ್ಷ ಜೈಲು, 2 ಲಕ್ಷ ದಂಡದ ಕಾನೂನುಗಳನ್ನು ಹೊಸದಾಗಿ ಜಾರಿಗೆ ತರಲು ಕೇಂದ್ರ ಸರ್ಕಾರವು ನಿಯಮಗಳನ್ನು ರೂಪಿಸಿದ್ದು, ಇದು ಲಾರಿ ಮಾಲೀಕರು ಹಾಗೂ ಚಾಲಕರಿಗೆ ಮರಣ ಶಾಸನಕ್ಕೆ ಸಮವಾಗಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 23ನೇ ತಾರೀಕು ಕೇಂದ್ರ ಸರ್ಕಾರವು ಒಂದು ಹೊಸ ಕಾನೂನು ಜಾರಿಗೆ ತಂದಿದೆ, ಹಿಟ್ ಅಂಡ್ ರನ್ ಅಂತ. ಆ ಹಿಟ್ ಅಂಡ್ ರನ್ ಕೇಸಿನಲ್ಲಿ ಏನು ಒಂದು ಹೊಸದಾಗಿ ಅಧ್ಯಯನ ಮಾಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದವರು, ಅಪಘಾತ ಆಗಿದ್ದ ಪಕ್ಷದಲ್ಲಿ ಚಾಲಕನಿಗೆ 10 ವರ್ಷ ಸಜೆ, ಕಠಿಣ ಸಜೆ ಮತ್ತು 7 ಲಕ್ಷ ರೂಪಾಯಿ ದಂಡ ಅಂತ ಮಾಡಿದ್ದಾರೆ. ಇದಕ್ಕೆ 106 ಅಂತ ಹೊಸದಾಗಿ ಕಾನೂನಿಗೆ ಒಂದು ಹೆಸರು ಕೊಟ್ಟು
ಎಲ್ಲ ಲಾರಿ ಚಾಲಕರುಗಳಿಗೆ ಅಂತ ಬರಲ್ಲ. ಇದು ಆಟೋ ಓಡಿಸೋದ್ರು ಬರ್ತದೆ, ಮ್ಯಾಕ್ಸಿಕಾ ಓಡಿಸೋರು ಬರ್ತೈತೆ, ತಾವು ಪತ್ರಿಕಾ ಮಾಧ್ಯಮದವರು ಸ್ಕೂಟರ್ ಓಡಿಸ್ಕೊಂಡು ವ್ಯಾಕ್ಸಿನ್ ಮಾಡೋದು ನಿಮಗೂ ಅನ್ವಯಿಸ್ತಿದೆ. ಇದು ಡಿಯಲ್ಲಿ ಯಾರಿಗಿರುತ್ತೆ ಎಲ್ಲರಿಗೂ. ಆದ್ರಿಂದ ಈ ಕಾನೂನು ವಿರುದ್ಧವಾಗಿ ನಾವು ದೇಶಾದ್ಯಂತ ಸುಮಾರು 15 ದಿನದಿಂದ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಕೇರಳದಲ್ಲಿ ಈ 18ನೇ ತಾರೀಕಿನ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದರೆ ಈ ಕೇಂದ್ರ ಸರ್ಕಾರವು ಏನಿದು ಹಿಟ್ ಅಂಡ್ ರನ್ ಕಾನೂನು ತಂದಿದೆ ಶೀಘ್ರವಾಗಿ ವಾಪಸ್ ಪಡೆಯಬೇಕು. ವಾಪಸ್ ಪಡೆಯುವವರೆಗೂ ಇದು ಹೋರಾಟ ನಡೆಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರವು ಈ ಕಾನೂನನ್ನ ಕೂಡಲೇ ಹಿಂಪಡೆದು ಚಾಲಕರನ್ನ ಉಳಿಸಬೇಕೆಂದು ತುಮಕೂರು ತಹಶೀಲ್ದಾರ್ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಎನ್ಎನ್ಪೀರ್ ಎಂಎಂಟಿವಿ ನ್ಯೂಸ್ ತುಮಕೂರು. ವಿದ್ಯುತ್ ಟ್ರಾನ್ಸ್ಫಾರಂ ಏರಿ ವ್ಯಕ್ತಿಯೊಬ್ಬ ಹೈ ಡ್ರಾಮಾ ಮಾಡಿ ಆತಂಕ ಸೃಷ್ಟಿಸಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನಗರದ ವಾಪಸಂದ್ರದಲ್ಲಿ ನಾಗರಾಜ್ ಎಂಬ ವ್ಯಕ್ತಿ ಬುಧವಾರ ಮಧ್ಯರಾತ್ರಿ ವಿದ್ಯುತ್ ಟ್ರಾನ್ಸ್ಫಾರಂ ಏರಿ ಕುಳಿತಿದ್ದಾನೆ. ಏನ್ ಭಾಷೆ ಮಾತಾಡ್ತಾನವ? ಕನ್ನಡ ತೆಲುಗಪ್ಪ? ಉತ್ತರ ಕನ್ನಡ. ವಿಷಯ ತಿಳಿದ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ನಂಜುಂಡಯ್ಯ ಹಾಗೂ ಸಿಬ್ಬಂದಿ ಹರಸಾಹಸ ಪಟ್ಟು ವ್ಯಕ್ತಿಯನ್ನು ಕೆಳಗಿಳಿಸಿದರು. ಉಪ್ಪಾರಳ್ಳಿ ಎಂದು ಹೇಳುತ್ತಿರುವ ವ್ಯಕ್ತಿ ವಿದ್ಯುತ್ ಕಂಬ ಏರಿದ್ದಕ್ಕೆ ಕಾರಣ ತಿಳಿಸುತ್ತಿಲ್ಲ. ಬುದ್ಧಿಮಾಂದ್ಯನಂತೆ ವರ್ತಿಸುತ್ತಿರುವ ನಾಗರಾಜ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆಯಲ್ಲಿ ಶ್ರೀ ಮಾರುತಿ ಪಾಲಿ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭಿಸಲಾಗಿದೆ. ಮಾಜಿ ಸಚಿವ ವಿ ಮುನಿಯಪ್ಪ, ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ಸಹಿತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಸಮಾಜ ಸೇವಕರು ಬಂದು ಶುಭ ಹಾರೈಸಿದ್ದಾರೆ. ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಗೋಪಾಲರೆಡ್ಡಿ ಅವರ ಪುತ್ರ ಫಾರ್ಮಸಿಸ್ಟ್ ಟಿಜಿ ಸಂದೀಪ್ ಹಾಗೂ ಫಿಸಿಷಿಯನ್ ಮತ್ತು ಡಯಾಬಿಟಲಾಜಿಸ್ಟ್ ಡಾಕ್ಟರ್ ಎಂಸಿ ಮನೋಹರ್, ಫಿಸಿಯೋಥೆರಪಿ ತಜ್ಞ ಡಾಕ್ಟರ್ ಮದನ್ ಅವರನ್ನ ಒಳಗೊಂಡಂತೆ ತಜ್ಞ ವೈದ್ಯರ ಸೇವೆಯನ್ನ ಬಳಸಿಕೊಂಡು ಪಾಲಿಕ್ಲಿನಿಕ್ ಪ್ರಾರಂಭಿಸಲಾಗಿದೆ. ನಗರಸಭೆಯ ಮಾಜಿ ಅಧ್ಯಕ್ಷ ಬಿ ಅಫ್ಸರ್ ಪಾಷಾ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಮುನಿಯಪ್ಪ, ಕೆಪಿಸಿಸಿ ಸದಸ್ಯ ಮಧುಸೂದನ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್, ಟಿಕೆ ನಟರಾಜ್, ಕೊತ್ತನೂರು ಜ್ಞಾನೇಶ್, ರೈತ ಸಂಘದ ಮೂರ್ತಿ, ನಗರಸಭಾ ಸದಸ್ಯ ರಿಯಾಜ್ ಮತ್ತಿತರರು ಶುಭ ಹಾರೈಸಿದ್ದಾರೆ. ಅವ್ರ ಮಗ ಸಂದೀಪ್ ಇವತ್ತು ಒಂದು ಒಳ್ಳೆ ಹಾಸ್ಪಿಟ್ಲನ್ನ ಪ್ರಾರಂಭ ಮಾಡಿದ್ದಾರೆ. ನಮ್ಮ ತಾಲೂಕಿನ ಜನತೆಗೆಲ್ಲ ಒಳ್ಳೆಯದಾಗಲಿ. ನಮ್ಮ ತಾಲೂಕಿನ ಜನತೆಗೆಲ್ಲ ಒಂದು ಕರೆ ಹೇಳ್ತಿದ್ದೀನಿ, ಎಲ್ಲೋ ಹೋಗಿ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ನಮ್ಮವರು, ನಮ್ಮ ಕುಟುಂಬದವರು ಇಲ್ಲೇ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಅವರು ಸಂದೀಪ್ಗೆ ಈಗೇನೋ ಒಂದು ಹಾಸ್ಪಿಟ್ಲ್ ಮಾಡಿದ್ದಾರೆ, ಇದೇ ಥರ ಒಂದು 100 ಹಾಸ್ಪಿಟಲ್ ಮಾಡೋಷ್ಟು ಶಕ್ತಿಯ ಭಗವಂತ ಕೊಡಲಿ, ಚೆನ್ನಾಗಿ ಬೆಳೀಲಿ. ಅವ್ರಿಗೆ ನಮ್ಮ ಸಹಕಾರ, ನಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಗೋಪಾಲ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಯಾವತ್ತೂ ಇರುತ್ತೆ. ನಮ್ಮ ತಾಲೂಕಿನ ಜನತೆಗೆ ಯಾವತ್ತೂ ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಖಂಡಿತ ಒಳ್ಳೆಯದಾಗಲಿ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಒಂದು ಜಗತ್ತು ಒಂದು ಕುಟುಂಬ ಘೋಷಣೆ. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದಿಗ್ಗಜರ ಸಮಾಗಮ. ಇತಿಹಾಸ ಪುಟ ಸೇರಿದ ಸಾಯಿ ಕೃಷ್ಣ ಕ್ರಿಕೆಟ್ ಕ್ರೀಡಾಂಗಣ. ಪಕ್ಷದ ಪ್ರಚಾರ ಕಾರ್ಯಗಳಲ್ಲಿ ಭಾಗಿ. ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಉತ್ಸುಕ. ವಿಧಾನಸಭೆಯಿಂದ ಲೋಕಸಭೆಯತ್ತ ಮಾಜಿ ಸಚಿವ ಸುಧಾಕರ್ ಚಿತ್ತ. ಹಿಟ್ ಅಂಡ್ ರನ್ ಕಾಯ್ದೆ ತಿದ್ದುಪಡಿ. ಆಕ್ರೋಶಗೊಂಡ ಲಾರಿ ಮಾಲೀಕರು, ಚಾಲಕರು. ಪ್ರಾರಂಭವಾದ ಅನಿರ್ದಿಷ್ಟಾವಧಿ ಮುಷ್ಕರ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಇದ್ದೇವೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದರೆ ಹುಷಾರ್. ಕಿಡಿಗೇಡಿಗಳಿಗೆ ಮಾಜಿ ಸಚಿವ ಸುಧಾಕರ್ ಎಚ್ಚರಿಕೆ.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.